ಮುಂಚಿತವಾಗಿ ಹೇಳ್ತಿದ್ದೀನಿ, ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ. ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು, ಎಲ್ರಿಗೂ ಒಳ್ಳೆಯದಾಗಲಿ. ಪ್ರಾಫಿಟ್ ಮೊಹಮ್ಮದ್ ರವರ ಹುಟ್ಟು ಹಬ್ಬದ ಅಂಗವಾಗಿ ನೀವು ಈದ್ ಮಿಲಾದ್ ಹಬ್ಬವನ್ನು ಪ್ರತಿ ವರ್ಷ ಆಚರಣೆ ಮಾಡ್ತಾಯಿದ್ದೀರಾ. ಅದೇ ರೀತಿ ಈ ವರ್ಷ ಕೂಡ 26ನೇ ತಾರೀಕಿಗೆ ಹಬ್ಬ ಬಂದಿದೆ. ಅದನ್ನು ಶಾಂತಿಯಿಂದ, ಸಂಭ್ರಮದಿಂದ, ಸಡಗರದಿಂದ ನೀವೆಲ್ಲ ಆಚರಣೆ ಮಾಡಬೇಕು ಅಂತೇಳಿ ನಾವು ಪೊಲೀಸ್ ಇಲಾಖೆ ಮತ್ತು ನಮ್ಮ ನಗರಸಭೆ ವತಿಯಿಂದ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನ ನಾವು ಕೈಗೊಂಡಿದ್ದೀವಿ. ನಿಮ್ಮೆಲ್ಲರ ಸಹಕಾರ ಅದಕ್ಕೆ ಪ್ರತಿ ವರ್ಷ ಹೆಂಗಿದೆ ಆ ಥರ ಇರಲಿ ಅಂತ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ. ಏನು ಈ ಸಭೆಯಲ್ಲಿ ತೀರ್ಮಾನ ಆಗಿದೆ ಇದನ್ನು ನೀವು ಹೋಗಿ ನಿಮ್ಮೆಲ್ಲ ಹುಡುಗರುಗಳಿಗೆ ಹೇಳಬೇಕು. ಈ ಥರ ಆಯಿತು, ಹಿಂಗಿದೆ, ಹಾಗೆ ಇವತ್ತಿಂದ ಕಟ್ಟಬೇಕು ಅಂತ. ಇವತ್ತಿಂದ ನೀವು ಆ ಏರಿಯಾದಲ್ಲಿ ಅಲ್ಲಿ ಮಧುಗಿರಿ ರೋಡಲ್ಲಿ ಮತ್ತು ಸಣ್ಣ ಪುಟ್ಟ ಗಲ್ಲಿಲಿ ಶುರು ಮಾಡಿ ಮೈನ್ ರೋಡ್ಗೆ 24th ಬರಬೇಕು, 26th ಅಂತ ಆಲ್ರೆಡಿ ಹೇಳಿದೆ. ನಾವು ಏನು ಇವತ್ತು ತೀರ್ಮಾನ ಮಾಡಿದ್ದೀವಿ ಇದು ನನ್ನ ವರ್ಡ್ಸು ಅಥವಾ ನಮ್ಮ ಇನ್ಸ್ಪೆಕ್ಟರ್ ವರ್ಡ್ಸ್ ಅಲ್ಲ. ನಾವೇನು ಮಾಡಬೇಕು, ಏನು ಬಿಡಬೇಕು ಅಂತೇಳಿ ನಮ್ಮ ಜಿಲ್ಲಾ ಮಟ್ಟದಲ್ಲಿ ನಮಗಿರುವಂಥ ಮೇಲ್ಮಟ್ಟದ ಅಧಿಕಾರಿಗಳು ನಮಗೆ ಏನು ಗೈಡೆನ್ಸ್ ಕೊಟ್ಟಿರ್ತಾರೆ ಅದನ್ನು ನಾವು ನಿಮಗೆ ಕಮ್ಯುನಿಕೇಟ್ ಮಾಡ್ತಾಯಿದ್ವಿ, ಕನ್ವೆ ಮಾಡ್ತಿದ್ವಿ. ನೀವು ಏನೇನು ನಮಗೆ ಆಗದೇ ಇರೋದೇನು ಒಂದೆರಡು ವಿಚಾರ ಹೇಳಿದ್ರಿ. ಈಗ ಫ್ಲಾಗ್ ಹೇಳಿದ್ರು ಅಮ್ಮನವರು, ಬುರಾನವರು, ಇದನ್ನು ಕೂಡ ನಾನು SP ಸಾಹೇಬ್ರ ಜೊತೆ ಮಾತಾಡಿ ಅದಕ್ಕೆ ಸಾಹೇಬ್ರು ಏನು ಹೇಳ್ತಾರೆ ಅದನ್ನು ನಾವು ನಿಮಗೆ ಕಮ್ಯುನಿಕೇಟ್ ಮಾಡ್ತೀವಿ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ಶುಭಾಶಯಗಳು. ಎಲ್ರಿಗೂ ಒಳ್ಳೆಯದಾಗಲಿ. ಸಂಭ್ರಮದಿಂದ, ಸಡಗರದಿಂದ ಮತ್ತೆ ಹಬ್ಬ ಮಾಡೋಣ. ಹಬ್ಬದ ದಿವಸ ಸಿಗೋಣ. ಯಾವುದೇ ಅಹಿತಕರ, ಅನಾಹುತಕಾರಿ ಘಟನೆಗಳಿಗೆ ಈ ಹಬ್ಬ ಸಾಕ್ಷಿ ಆಗಬಾರ್ದು. ಆ ಥರ ಮಾಡಿ ಸೇಫ್ಟಿಯಾಗಿರಬೇಕು. ಇನ್ನೊಂದು, ನಮ್ಮ ಕಮಿಷನರ್ ಸಾಹೇಬ್ರು ಹೇಳ್ದಂಗೆ ಬೇಡ ಬ್ರೋ ರೈಸ್ ಅನ್ನೋ ಒಂದು 2-3 ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ಇಲ್ಲಿ ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್, ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜನ್ನು, ಯಾರ್ಯಾರು ಈ ಮಾದಕ ವಸ್ತುಗಳಿಗೆ ವ್ಯಸನಿಗಳಾಗಿದ್ದಾರೆ, ಚಟ ಬೆಳೆಸ್ಕೊಂಡಿದ್ದಾರೆ, ಹ್ಯಾಬಿಟ್ ಮಾಡ್ಕೊಂಡಿದ್ದಾರೆ, ಅಂಥವ್ರನ್ನ ಬಿಡಿಸಿ ಮತ್ತು ಸ್ಟ್ರೀಮ್ ಲೈನ್ಗೆ ತರಬೇಕು, ಅವ್ರನ್ನ ಮುಖ್ಯವಾಹಿನಿಗೆ ತರಬೇಕು ಅಂತ ನಾವು ಪ್ರಯತ್ನ ಮಾಡ್ತಿದ್ವಿ. ನಿಮಗೆ ಯಾರಾದರೂ ಆ ಥರದ್ದು ಕಂಡು ಬಂದರೆ, ಈಗ ಕೆಲವ್ರು ಹೇಳಿದ್ರು ನಾವು ಭಾಳ ಕಷ್ಟಪಟ್ಟು ಹಿಡಿದ್ವಿ, ಕೇಸ್ ಹಾಕಿದ್ವಿ. ಕೆಲವು ಕಾನೂನು ನಾವು ಕ್ವಶನ್ ಮಾಡೋಂಗಿಲ್ಲ. ನಾವು ಯಾವ ಸೆಕ್ಷನ್ ಹಾಕಬೇಕು ಅದೇ ಸೆಕ್ಷನ್ ಹಾಕಬೇಕು. ನಮಗೂ ಸಿಟ್ಟಿದೆ, ಕೋಪ ಇದೆ, ರೋಷ ಇದೆ, ಎಲ್ಲ ಇದ್ದರೂ ಕೂಡ ಕಾನೂನು ಚೌಕಟ್ಟೊಳಗೆ ನಾವು ಕೆಲಸ ಮಾಡಬೇಕಾಗುತ್ತೆ. ಆ ಚೌಕಟ್ಟೊಳಗೆ ಈಗ ಅವ್ರಿಗೆ ಬೇಲ್ ಆಯಿತು ಅಂದಾಗ ನಾವು ಬೇಲ್ ಕೊಡಬೇಡಿ ಅಂತ ನಾವು ಕೋರ್ಟ್ಗೆ ಹೇಳಲಿಕ್ಕೆ ಆಗಲ್ಲ. ನೀವು ಸಪೋರ್ಟ್ ಮಾಡಬೇಕು. ಅವ್ರು ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಒಂದು 4 ದಿನ ಯಾರು ಜಾಮೀನು ಕೊಡೋದು ಬೇಡ, ಒಳಗಿರಲಿ ಅನ್ನೋ ಥರದಲ್ಲಿ ನೀವು ಅವರಿಗೆ ಕನ್ವಿನ್ಸ್ ಮಾಡಿ ಯಾರು ಜಾಮೀನು ಕೊಡ್ತಾರೆ ಅವ್ರಿಗೆ ಹೇಳಬೇಕು. ಆಮೇಲೆ ನಂಬರ್ ಆಫ್ ಕೇಸಸ್ ಜಾಸ್ತಿ ಆದಂಗೆ ಬೇರೆ ಬೇರೆ ಕೇಸ್ ಇದೆ. PIT and DPS ಅಂತಿದೆ, ಅವ್ರ ಪ್ರಾಪರ್ಟಿ ಫ್ರೀಜ್ ಮಾಡುವಂಥ ಇದಿದೆ. ಅದಕ್ಕೂ ಕೂಡ ನಾವು ಕ್ರಮ ತೊಗೋತೀವಿ, ಯಾರ್ಯಾರು ಇದ್ದಾರೆ ಅಂತೇಳಿ. 1-2-3 ನಾವು ಮಾಡಿದ್ರೆ ಬೇರೆಯವರು ಎಚ್ಚೆತ್ಕೋತಾರೆ. ಉಡ್ತಾ ಪಂಜಾಬ್ ಅಂತ ಒಂದು ಸಿನಿಮಾ ಇದೆ, ಯಾರು ನೋಡಿದಿರೋ ಗೊತ್ತಿಲ್ಲ, ನೋಡದೇ ಇದ್ದರೆ ನೋಡಿ. ಉಡ್ತಾ ಶಿರಾ ಆಗಲಿಕ್ಕೆ ಬಿಡಬಾರ್ದು ಅಂತ ನಮ್ಮದೆಲ್ಲ ಪ್ರಯತ್ನ ಇದೆ. ಅದಕ್ಕೆಲ್ಲ ನಿಮ್ಮ ಸಹಕಾರ ಇರಲಿ ಅಂತ ಹೇಳ್ತಾ, ಲಾಸ್ಟ್ ಟೈಮ್ ಏನಿದೆಯೋ ಅದೇ ಥರ ಎಲ್ಲರೂ 5 ದಿವಸಕ್ಕೆ ಮಾತ್ರ ನಮ್ಮ ಬ್ಯಾನರು, ಬಂಟಿಂಗು ಮತ್ತು ಬಾವುಟಗಳು ಎಲ್ಲೆಲ್ಲಿ ಕಟ್ಟಬೇಕು ಆ ಪ್ರದೇಶದಲ್ಲಿ ಮಾತ್ರ ಕಟ್ಟಕ್ಕೆ ಅವಕಾಶ ಇದೆ. 5 ದಿವಸ 26 ಅಂದರೆ 24, 25, 26, 27, 28ನೇ ತಾರೀಕು. ಯಾವುದೇ ಕಾರಣಕ್ಕೂ ವಾಟರ್ ಟ್ಯಾಂಕ್ಗಳ ಮೇಲೆ, ಮೊಬೈಲ್ ಟವರ್ಗಳ ಮೇಲೆ ದೊಡ್ಡ ಬಾವುಟಗಳು 1-2 ದೃಷ್ಟಿ, ಒಂದು ಬಾವುಟ ಆರ್ಸಕ್ಕೆ ಹತ್ತದ ಮೇಲೆ ಹೋದನು ಏನಾದ್ರು ಅಚಾತುರ್ಯಾಗಿ ಬೀಳಬಹುದು, ಮತ್ತೆ ಸೇಫ್ಟಿ ದೃಷ್ಟಿಯಿಂದ ಯಾವುದೇ ಕಾರಣಕ್ಕೆ ಯಾವುದೂ ಇದು ಮಾಡೋಂಗಿಲ್ಲ. ಬಾವುಟಗಳು ಮೇಲುಗಡೆ ಆರ್ಸಂಗಿಲ್ಲ, ಟವರ್ ಇದ್ರ ಮೇಲಂತೂ ಹತ್ತಂಗೆ ಇಲ್ಲ. 2ನೇದು. 3ನೇದು, ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಲೀಡರ್ಸ್ ಇದ್ದೀರಾ, ಸಣ್ಣ ಹುಡುಗರು ಗೊತ್ತಾಗಲ್ಲ, ಬೈಕ್ ವೀಲಿಂಗ್ ಮಾಡ್ಕೊಂಡು ಬಾವುಟ ಇಟ್ಕೊಂಡು ಇನ್ಯಾವುದೋ ರೀತಿ ಪ್ರಚೋದನಕಾರಿಯಾದಂಥ ಹೇಳಿಕೆಗಳನ್ನ ಅಥವಾ ಇನ್ನೇನಾದ್ರು ಮಾಡಿದ್ರಂದ್ರೆ ಅದು ಬೆಂಕಿ ಹಚ್ಚೋ ಸಾಧ್ಯತೆ ಭಾಳಷ್ಟು ಇರ್ತದೆ. ಇವಾಗ ನಡೀತಿರೋದೇ ಇವಾಗ ಸೋಷಿಯಲ್ ಮೀಡಿಯಾ ಮೇಲೆ. ಸೊ ಸೋಷಿಯಲ್ ಮೀಡಿಯಾದ ಮೇಲೆ ನೀವು ಎಲ್ಲರೂ ಮಸೀದಿಯಲ್ಲಿ ಮತ್ತು ನೀವು ಆಲ್ರೆಡಿ ಹೇಳ್ತೀರಂತ ನೀವು ಆಲ್ರೆಡಿ ಕಿವಿಗೆ ಬಿತ್ತದು, ಅದನ್ನು ಅದ್ರ ಬಗ್ಗೆ ಮಾತ್ರ ಭಾಳ ಸ್ಟ್ರಿಕ್ಟಾಗಿ ಹೇಳಬೇಕು. ಯಾವುದೇ ರೀತಿ ಅನಾಹುತಕಾರಿ ವಿಡಿಯೋಗಳನ್ನ ಮಾಡಬಾರ್ದು ಅಂತೇಳಿ. ಮತ್ತು ಇನ್ನೊಂದು ಏನು ಭಾಳ ಇಂಪಾರ್ಟೆಂಟ್ ಅಂದರೆ, ನೀವು ಎಷ್ಟು ಜನ ಇದ್ದೀರ, ನಿಮ್ಮಲ್ಲಿ ಏನು ಇವಾಗ ಗಾಂಜಾ ಅಂತ ಭಾಳ ನಡೀತಾ ಇದೆ. ಇದನ್ನು ನೀವೆಲ್ಲರೂ ಹೇಳ್ತಾ ಇದ್ರೆ, ಇವಾಗ ಮೊನ್ನೆ ಹೊಸದಾಗಿ ಕೇಳ್ಪಟ್ಟೆ, ಮಸೀದಿಯಲ್ಲಿ ಅಥವಾ ಪ್ರೇಯರ್ಗಳಲ್ಲಿ ನಿಮ್ಮ ಯುವ ಜನತೆನ ಸ್ಟ್ರೀಮ್ ಲೈನಿಗೆ ತರೋದು ಅಥವಾ ಮುಖ್ಯ ವೇದಿಕೆಗೆ ತರೋ ಕೆಲಸ ನಿಮ್ಮ ಹತ್ರ ಇರ್ತದೆ. ನಾವೇನೇ ಮಾಡಿದ್ರು ಫೈನಲ್ ಆಗಿ ನಿಮ್ಮ ಮಾತುಗಳೇ ಕೇಳೋದು. ಆಮೇಲೆ ನಂತರ ದೊಡ್ಡ ಫ್ಲಾಗ್ಗಳನ್ನ ರಸ್ತೆ ಪೂರ್ತಿ ತಿರ್ಗಿಸ್ತಾ ಇರ್ತೀರ. ಲಾಸ್ಟ್ ಟೈಮ್ ನಮ್ಮ ಪೊಲೀಸರಿಗೆ 1-2 ತಲೆಗೆ ಇಟ್ಟು ಬಿದ್ದೈತೆ, ನಿಮ್ಮವ್ರಿಗೆ 1-2-3 ಜನ ಬಿದ್ದೈತೆ. ಸೊ ಅದು ಸಣ್ಣ ಪುಟ್ಟದಲ್ಲಿ ಮುಗ್ದೋಗ್ತದೆ. ಅದು ಭಾಳ ಡೇಂಜರ್. ಅದು ಸುತ್ಸೋದು ಮಾಡೋದೆಲ್ಲ ಭಾಳ ಡೇಂಜರ್. ನೀವು ಆಲ್ರೆಡಿ ನೀವೆಲ್ಲರೂ ಹೇಳಿದ್ದೀರಾ, ನಾವು ಬೇಡ ಅಂತ ಹೇಳಿದ್ವಿ, ಆದ್ರೂ ಕೆಲವರು ಹುಡುಗರು ಮಾಡ್ತಾರೆ ಅಂತೇಳಿ. ಈ ಸತಿ ಏನಾದ್ರು ಮಾಡ್ತಾ ಅಂದ್ರೆ ಅವ್ರನ್ನ ಇಮಿಡಿಯೇಟಾಗಿ ನಾವೇ ಬಾವುಟಗಳು ತಗೊಂತೀವಿ. ನೀವು ಅದಕ್ಕೆ ಸಪೋರ್ಟ್ ಮಾಡ್ಬೇಕು. ಯಾರು ತಿರುಗಿಸ್ತಾ ಇದ್ರು ಅಂದರೆ ಬಾವುಟಗಳು ತಗೊಂಡು ಬೇಕಾದ್ರೆ ಹಂಗೆ ಇಟ್ಕೊಂಡು ಬರಲಿ, ಏನು ತೊಂದರೆ ಇಲ್ಲ. ದೊಡ್ಡ ಬಾವುಟಗಳು ಬರೋದು ಅಷ್ಟೊಂದು ಜನ ಇರ್ತೀರ ನೀವು, ಒಂದು ಸಣ್ಣ ಅಚಾತುರ್ಯ ಆಯ್ತು ಅಂದರೆ ನಿಮ್ಮದು ಶೋಕಾಚರಣೆ ಆಗ್ತದೆ, ಹಬ್ಬ ಹೋಗಿ ಶೋಕಾಚರಣೆ ಆಗ್ತದೆ. ಸೊ ಇಷ್ಟೆಲ್ಲಾನು ಗಮನದಲ್ಲಿ ಇಟ್ಕೊಂಡು ಎಲ್ಲ ಸಂತೋಷವಾಗಿ ಹಬ್ಬದ ಥರ ಆಚರಿಸೋಣ. ಹಬ್ಬದ ಶೋಕ ಮಾಡೋದು ಬೇಡ. ಅಥವಾ ಹಬ್ಬದ ದಿವಸ ಪೊಲೀಸ್ ಸ್ಟೇಷನ್ಗೆ ಅಥವಾ ಲೀಡರ್ಗಳ ಮನೆ ಹತ್ರ ಎಲ್ಲ ಸೇರ್ಕೊಂಡು ಇಲ್ಲಿ ಬಂದು ಪಂಚಾಯಿತಿ ಮಾಡೋ ಅಂಥದ್ದು
ಆಗೋದು ಬೇಡ. ಹಬ್ಬನ ಎಲ್ಲರೂ ಸಂತೋಷವಾಗಿ ನಾವು ನೀವು ಸೇರಿಸ್ಕೊಂಡು ಸಂತೋಷವಾಗಿ ಆಚರಿಸೋಣ ಅಂತ ಹೇಳ್ತಾ ನೀವು ಪ್ರತಿ ವರ್ಷ ಏನು ಆಚರಿಸ್ತಾ ಇದ್ರಿ ಅದೇ ರೀತಿ ತಾವೇ ಆಚರಿಸಿ ನಮ್ಮ ನಗರಸಭೆಯಿಂದ ಸಹಿತ ತಮಗೆ ಸಹಕಾರವನ್ನು ಕೊಡ್ತಾ ಇರ್ತೀವಿ. ಹಾಗೆಯೇ ಏನು ನಾವು ನಮ್ಮ ರಿಕ್ವೆಸ್ಟ್ ಏನಪ್ಪ ಅಂತಂದರೆ ಓವರ್ ಹೆಡ್ ಟ್ಯಾಂಕ್ ಇದೆಯಲ್ಲ ಅದಕ್ಕೆ ನಾವು ಪೇಂಟನ್ನು ಯಾವ ಥರ ಬಳಿಬಾರ್ದು. ತಾವು ಪೇಂಟ್ ಅಲ್ಲಿ ಈಗ ಬಳ್ದಿದ್ದೀವಿ, ನೀವೇನು ಲೈಟಿಂಗ್ಸ್ ಮಾತ್ರ ಅದೊಂದು ಹಾಕಿ ಜೊತೆಗೆ ಈಗಾಗಲೇ ನಾವು ಬಂಟಿಂಗ್ಸ್ ಅವು ಇವು ಎಲ್ಲ ಬಿಗ್ಬಿಟ್ಟು ಅದಕ್ಕೆ ಟೈಟಾಗಿ ಗಲೀಜು ಮಾಡ್ತಾಯಿದ್ದೀರಿ. ದಯಮಾಡಿ ಅವ್ರು ಯಾರೂ ಅಲ್ಲಿ ಹಾಕಬಾರ್ದು ಫ್ಲೆಕ್ಸ್ ಅನ್ನೋದು ನನ್ನ ಒಂದು ರಿಕ್ವೆಸ್ಟು. ಯಾಕೆಂದರೆ ಬಂದ ತಕ್ಷಣ ಅದು ಹೊರಗಡೆ ಬಂದವ್ರಿಗೆ ಒಂಥರ ವೆಲ್ಕಮ್ ರೀತಿ ಕಾಣಬೇಕು, ಬೇರೆ ಬಂದಿರೋರಿಗೆ ಆ ರೀತಿ ಇರಬೇಕು ಅಂತ ಕೇಳ್ಕೊತ ಈದ್ ಮಿಲಾದ್ ಹಬ್ಬವನ್ನು ಶಾಂತಿ ಸೌಹಾರ್ದತೆಯಿಂದ ಎಲ್ಲರೂ ಆಚರಿಸೋಣ ಅಂತ ಹೇಳ್ತಾ ಯುವಕರು ಮಾದರಿ ಆಗಿರಬೇಕು ಈ ಹಬ್ಬದಲ್ಲಿ.